ರಾಜ್ಯದ ಅನ್ನದಾತರು ಒಂದಿಲ್ಲೊಂದು ಸಂಕಷ್ಟವನ್ನ ಅನುಭವಿಸ್ತಾನೆ ಇರ್ತಾರೆ. ಬರ ಆಯ್ತು, ನೆರೆ ಆಯ್ತು, ಈಗ ಕಾಡು ಪ್ರಾಣಿಗಳು ಜೀವ ಹಿಂಡ್ತಿವೆ. ಹಾಸನದ ಬೇಲೂರಿನಲ್ಲಿ ಮತ್ತೆ ಬೀಟಮ್ಮ ಗ್ಯಾಂಗ್ ಹಾವಳಿ. ಆನೆ ದಾಳಿಗೆ ಕಾಫಿ, ಬಾಳೆ, ಅಡಿಕೆ, ಭತ್ತ, ಮೆಣಸು ಸರ್ವನಾಶ. ಯಾವ ಧಾವಂತವೂ ಇಲ್ಲ, ಭಯ ಮೊದಲೇ ಇಲ್ಲ. ಹೀಗೆ ಹಿಂಡು ಹಿಂಡಾಗಿ ಬರ್ತಿರೋ ಈ ಗಜಪಡೆಯೇ ಬೀಟಮ್ಮ ಗ್ಯಾಂಗ್. ಹಾಸನದ ಬೇಲೂರು ತಾಲೂಕಿನಲ್ಲಿರುವ ಬಿಕ್ಕೋಡು ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಈ ಕಾಡಾನೆಗಳ ಹಿಂಡು ರೈತರು ಬೆಳೆದ ಬೆಳೆಯನ್ನ ನಾಶ ಮಾಡಿವೆ. ಕಾಫಿ, ಬಾಳೆ, ಅಡಿಕೆ, ಭತ್ತ, ಮೆಣಸು, ಮೆಕ್ಕೆಜೋಳ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಸರ್ವನಾಶವಾಗಿದೆ. 20ಕ್ಕೂ ಹೆಚ್ಚು ಕಾಡಾನೆಗಳಿರುವ ಬೀಟಮ್ಮ ಗ್ಯಾಂಗ್ ಹಾವಳಿ ಕಳೆದ 1 ತಿಂಗಳಿಂದ ಹೆಚ್ಚಾಗಿದೆ. ಕೆಜಿ ಸೇವಂತಿಗೆ 10 ರಿಂದ 20 ರು. ಹೂ ನಾಶ ಮಾಡಿದ ರೈತ. ಕೋಲಾರದಲ್ಲಿ ಸೇವಂತಿಗೆ ಹೂ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೇವಂತಿಗೆ ಬೆಳೆಯಲು ಎಕರೆಗೆ 1.5 ರಿಂದ 2 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಆದರೆ ಮಾರ್ಕೆಟ್ನಲ್ಲಿ ಕೆಜಿ ಸೇವಂತಿಗೆ 10 ರಿಂದ 20 ರೂಪಾಯಿ ಇದೆ. ಹೀಗಾಗಿ ಬಂಗಾರಪೇಟೆಯ ಮಾರಾಂಡಹಳ್ಳಿ ರೈತ ಕೃಷ್ಣಮೂರ್ತಿ 2 ಎಕರೆಯಲ್ಲಿ ಬೆಳೆದಿದ್ದ ಸೇವಂತಿಗೆ ನಾಶ ಮಾಡಿದ್ದಾರೆ. ಇದು ಕೋಲಾರದ ಕಥೆಯಾದ್ರೆ, ಇತ್ತ ಚಿತ್ರದುರ್ಗದಲ್ಲಿ ಒಳ್ಳೆಯ ಬೆಲೆ ಇದ್ರೂ ಬೆಳೆ ಸರಿಯಾಗಿ ಬಂದಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾವಿರಾರು ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಕ್ವಿಂಟಲ್ಗೆ 2,000 ರೂಪಾಯಿ ಇದ್ದ ಬೆಲೆ 3,000 ರೂಪಾಯಿಗಿಂತ ಹೆಚ್ಚಳವಾಗಿದೆ. ಹೀಗಾಗಿಯೇ ರೈತರು ಬಂಪರ್ ನಿರೀಕ್ಷೆಯಲ್ಲಿದ್ರು. ಆದರೆ ಮೆಕ್ಕೆಜೋಳಕ್ಕೆ ಬೆಂಕಿ ರೋಗ ಬಂದಿದ್ದು ಗೋನೂರು, ಹೊಸಮಾಳಿಗೆ ಸೇರಿ ಹಲವೆಡೆ ಬೆಳೆ ಹಾನಿಯಾಗಿದೆ. ಮೆಕ್ಕೆಜೋಳದ್ದು ಬೆಂಕಿ ರೋಗ ಬಿದ್ದು ಎಲ್ಲ ಸೀದಾ ಹುಳ ತಿಂದು ಸಾವಿರಾರು ಎಕರೆ ಎಲ್ಲ ಹಾಳಾಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ನಮ್ಮ ಕೃಷಿ ಇಲಾಖೆಯರಾಗಲಿ ಬೇರೆ ಅಧಿಕಾರಿಗಳಾಗಲಿ ಯಾರೂ ಬಂದು ಅದು ಏನು ಎತ್ತ ಅಂತಂದು ಯಾವುದೋ ಪರಿಶೀಲನೆ ಮಾಡಿಲ್ಲ. ಸಾವಿರಾರು ಎಕರೆ ಎಲ್ಲ ನಾಶ ಆಗೋಗೈತೆ. ಇದೆಲ್ಲ ರೈತರು ಬೆಳೆ ಬೆಳೆದ ನಂತರ ಸಮಸ್ಯೆಯಾದ್ರೆ, ಬಾಗಲಕೋಟೆಯಲ್ಲಿ ಕೃಷಿಗೆ ನೀರುಣಿಸಲು ನಿರ್ಮಿಸಿರುವ ಮಲಪ್ರಭಾ ಎಡದಂಡೆ ಕಾಲುವೆಯೇ ಮಾಯವಾಗಿದೆ. ಬದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ ಬಳಿ 40 ವರ್ಷದ ಹಿಂದೆ ನಿರ್ಮಿಸಿರುವ ಕಾಲುವೆ ಮೇಲೆ ಮನೆಗಳು, ಶೆಡ್ಗಳು ನಿರ್ಮಾಣವಾಗಿವೆ. ಇದರಿಂದ ನೀರು ರಸ್ತೆ ಮೇಲೆ ಹರಿದು ಹೋಗ್ತಿದ್ದು, ಶಾಲಾ ವಿದ್ಯಾರ್ಥಿಗಳು, ವಾಹನ ಸವಾರರು ಇದೇ ನೀರಲ್ಲಿ ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.